यादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतं मम सन्नमामि। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವಾಗ ಹೇಳಿದರು, ಬ್ರಹ್ಮದೇವರ ಲೋಕದಲ್ಲಿ ಎಲ್ಲ ದೇವತೆಗಳು ಬ್ರಹ್ಮದೇವರನ್ನೇ ಪೂಜಿಸ್ತಾರೆ. ಸೇವಕ ಬ್ರಹ್ಮಣಶ್ಚೈವ, ಎಲ್ಲ ಬ್ರಹ್ಮದೇವರ ಸೇವಕರು, ಎಲ್ಲ ವೇದಾಭಿಮಾನಿ ದೇವತೆಗಳು. ಆಮೇಲೆ ಇಂದ್ರನ ಲೋಕ ಇದೆ, ಅಲ್ಲಿ ಎಲ್ಲ ಋಷಿಮುನಿಗಳು ಇದ್ದಾರೆ. ಮತ್ತು ಅಲ್ಲಿ ಭೂಮಿಪ ರಾಜನಾದ ಹರಿಶ್ಚಂದ್ರ ಅವನು ಅಲ್ಲಿದ್ದಾನೆ ಇಂದ್ರಲೋಕದಲ್ಲಿ ಅಂತ ಮುಂದುವರಿಸಿ ಹೇಳ್ತಾರೆ. ಯಮಧರ್ಮನ ಲೋಕ ಅಂತಿದೆ, ಅಲ್ಲಿ ಎಲ್ಲ ರಾಜರುಗಳು, ನಿಮ್ಮ ತಂದೆ ಯಾರು ಪಾಂಡು ಕೂಡ ಯಮಧರ್ಮನ ಲೋಕದಲ್ಲಿ ಇದ್ದಾರೆ. ಆವಾಗಲೇ ಇವರಿಗೆ ಡೌಟ್ ಬರ್ತದೆ, ಅಂದರೆ ಇಂದ್ರನ ಲೋಕದಲ್ಲಿ ಹರಿಶ್ಚಂದ್ರ ಮಹಾರಾಜರಿದ್ದಾರೆ, ಆಮೇಲೆ ಯಮಧರ್ಮನ ಲೋಕದಲ್ಲಿ ಪಾಂಡುರಾಜ ಮತ್ತು ಎಲ್ಲ ರಾಜರುಗಳಿದ್ದಾರೆ, ಹಾಗಾದರೆ ಹರಿಶ್ಚಂದ್ರ ರಾಜ ಒಂದು ಮಾತ್ರ ಯಾಕೆ ಸ್ಪೆಷಲ್ಲು ಅಂತ ಇವರಿಗೆ ಡೌಟ್ ಬಂದಿದೆ. ಕೇಳಬೇಕಂತಿದ್ರೆ ಎಲ್ಲ ಹೇಳ್ತಾ ಇದ್ದಾರಲ್ಲ, ಮತ್ತೆ ಕೂಡ ನಾರದರು ಏನಂತ ಹೇಳ್ತಾ ಇದ್ದಾರೆ, ಈ ಯಮಧರ್ಮನ ಲೋಕದಲ್ಲಿ ಭಗವಾನ್ ರಾಮ ಅಲ್ಲಿ ಯಮಧರ್ಮನ ಸಭೆಯಲ್ಲಿ ಪೂಜಿತನಾಗಿರುವಂಥ ಯಾರು ಅಂತ ಹೇಳಿದರೆ ಭಗವಂತನ ರಾಮಾವತಾರ. ಅಲ್ಲಿಂದ ಈಗ ಇಂದ್ರನ ಸಭೆಯಲ್ಲಿ ಭಗವಂತನ ವಾಮನಾವತಾರ. ಆಮೇಲಿಂದ ನಂತರ ಯಾವುದದು ಪ್ರಾದುರ್ಭಾವಾಶ್ಚ ನಿಖಿಲ ಬ್ರಹ್ಮಸಭೆಯಲ್ಲಿ ಭಗವಂತನ ಯಾವ ರೂಪಗಳು ಅಲ್ಲಿ ಪೂಜಿತವಾಗಿವೆ ಅಂತ ಹೇಳಿದರೆ ಎಲ್ಲ ರೂಪಗಳು. ಅದು ಯಾಕೆಂದರೆ ಬ್ರಹ್ಮದೇವರಲ್ವ, ಬ್ರಹ್ಮದೇವರಿಗೆ ಎಲ್ಲ ರೂಪಗಳನ್ನು, ಭಗವಂತನ ಒಂದು ರೂಪವನ್ನು ಬಿಡದೆ ಅಲ್ಲಿ ಪೂಜೆ ಆಗ್ತದೆ ಯಮಧರ್ಮನ ಸಭೆಯಲ್ಲಿ. ಇನ್ನು ವರುಣ ದೇವರದ್ದು ಸಭೆ ಇದೆಯಾ, ಅದು ಎಲ್ಲಿ, ಅದು ನಾಗಗಳಿರುವಂಥದ್ದು ಆ ಲೋಕದಲ್ಲಿ, ಅಲ್ಲಿ ಭಗವಂತನ ಮತ್ಸ್ಯ ಆಕೃತಿ ಅಂತೇಳಿ ಮತ್ಸ್ಯ ರೂಪ, ಅದರ ಪೂಜೆ ನಡೀತದೆ. ಇನ್ನು ಕುಬೇರ, ಸೊ ಎಲ್ಲ ಗಂಧರ್ವರು ಕುಬೇರ ಸೇರಿ ಯಾರನ್ನು ಪೂಜೆ ಮಾಡ್ತಾರೆ ಅಂತ ಹೇಳಿದರೆ ಕಲ್ಕಿ ರೂಪದ ಭಗವಂತನನ್ನು ಪೂಜೆ ಮಾಡ್ತಾರೆ. ಇನ್ನು ರುದ್ರದೇವರು ಮತ್ತು ಅವರ ಉಗ್ರ ಗಣಗಳು ಎಲ್ಲ ಭಗವಂತನ ನರಸಿಂಹ ರೂಪವನ್ನು ಪೂಜೆ ಮಾಡ್ತಾರೆ ಅಂತ ಹೇಳಿಬಿಟ್ಟು, ಹೀಗೆ ಎಲ್ಲ ಕಡೆಯಲ್ಲಿ ಯಾವುದೇ ಸಭೆ ಇರಲಿ, ಯಾವುದೇ ದೇವತೆಗಳೇ ಯಾರು ಬೇಕಾದರೂ ಇರಲಿ, ಅಲ್ಲಿ ಪೂಜೆ ಮಾಡುವಂಥದ್ದು ಭಗವಂತ ಮಹಾವಿಷ್ಣುವನ್ನೇ. ಭಗವಂತ ಮಹಾವಿಷ್ಣುವಿನ ಯಾವುದಾದ್ರೂ ಒಂದು ರೂಪವನ್ನು ಪೂಜೆ ಆಗ್ತಾ ಇರ್ತದಲ್ಲಿ. ಸೊ ಉಪಾಸ್ಯತೆ ಸದಾ ವಿಷ್ಣುವೇ, ಭಗವಂತ ವಿಷ್ಣುವೇ ಎಲ್ಲ ಕಡೆಯಲ್ಲಿ ಪೂಜಿತನಾಗಿರುವವನು. ಉಪಾಸ್ಯತೆ ಸದಾ ವಿಷ್ಣು ಇತ್ಯಾದಿ ಉಕ್ತಂ, ನೀವು ಹೇಳಿದಿರಿ ಯಾರು ನಾರದರೆ. ಸೊ ಅನಘ ಅಂದರೆ ಯಾವುದೇ ತಪ್ಪು, ಯಾವುದೇ ಪಾಪ, ಯಾವುದೇ ಮೋಸ ಸುಳ್ಳು ಯಾವುದೇ ಇಲ್ಲದೆ ಇರುವಂಥ ನಾರದರು. ಸೊ ಅಂತಹ ಉತ್ತಮ ಶ್ರೇಷ್ಠರಾದ ನಾರದ ಮುನಿಗಳಿಗೆ ಹೇಳ್ತಾರೆ, ನಾರದ ಮುನಿಗಳೇ ಇನ್ನು ನಮಗೆ ಏನು ಹೇಳಿದರೆ ಅಂದರೆ ಎಲ್ಲ ದೇವಲೋಕಗಳಲ್ಲಿಯೂ ದಿವ್ಯ ಲೋಕಗಳಲ್ಲಿಯೂ ಸಹ ಎಲ್ಲ ರತ್ನಗಳಿಂದ ತುಂಬಿ ತುಳುಕುತ್ತಾ ಇದೆ ಅಂತಾನು ನೀವು ಹೇಳಿದ್ದೀರಿ ಅಂತ ಅಲ್ಲಿವರೆಗಾಗಿದೆ. ಅಂತೇಳಿದರೆ ಎಲ್ಲ ಲೋಕಗಳಲ್ಲಿಯೂ ಭಗವಂತನ ಒಂದಲ್ಲ ಒಂದು ರೂಪ ಪೂಜಿತವಾಗಿ ಉಂಟು ಅನ್ನುವಂಥದ್ದನ್ನು ನೀವು ಹೇಳಿದಿರಿ ಅಂತ ಹೇಳಿಬಿಟ್ಟು, ಮುಂದೆ ಏನು ನಾರದರು ಮತ್ತು ಪಾಂಡವರ ಮಧ್ಯೆ ಏನು ಮತ್ತೆ ಮಾತಾಗ್ತದೆ ಅಂತ ನೋಡುವ. ನೆಕ್ಸ್ಟ್ ಶ್ಲೋಕವೇನಾರು
श्रीगुरुभ्यो नमः। तत्र मे संशयो भूयान् हरिश्चन्द्रः कथं नृपः ऐन्द्रं सभातरं प्राप्तः पाण्डुर्नास्मत्पिता मुने. 71ನೇ ಶ್ಲೋಕ. ಧರ್ಮರಾಜ ಹೇಳ್ತಾ ಇದ್ದಾರೆ ನಾರದರಿಗೆ, ನಾರದರೆ, ನಿಮ್ಮಿಂದ ಯಾವ ವಿಷಯ ಹೇಳಲ್ಪಟ್ಟಿತೋ ಆ ವಿಷಯದಲ್ಲಿ ನನಗೆ ಹರಿಶ್ಚಂದ್ರ ಮಹಾರಾಜನು ಹೇಗೆ ಇಂದ್ರ ಸಂಬಂಧಿಯಾದ ಸಭಾತಲವನ್ನು ಹೊಂದಿದನು, ನಮ್ಮ ತಂದೆಯಾದ ಪಾಂಡು ಯಾಕೆ ಹೊಂದಲಿಲ್ಲ ಎಂದು ಬಹಳ ಸಂಶಯ ಉಂಟಾಗುತ್ತದೆ ಅಂತ ಹೇಳ್ತಾರೆ. ತತ್ರ ಮೇ ಸಂಶಯಃ ಭೂಯಾನ್ ಹರಿಶ್ಚಂದ್ರಃ ಕಥಂ ನೃಪಃ ಐಂದ್ರಂ ಸಭಾತಳಂ ಪ್ರಾಪ್ತಃ ಪಾಂಡುಃ ನ ಅಸ್ಮತ್ಪಿತಾ ಮುನೇ. ಹೇ ಮುನಿ, ಹೇ ನಾರದ ಮುನಿಗಳೇ, ಈಗ ದೊಡ್ಡ ಒಂದು ಸಂಶಯ ಇದೆಯಲ್ಲ. ಭೂಯಾನ್ ಸಂಶಯ. ಭೂಯಾನ್ ಅಂದರೆ ದೊಡ್ಡ ಅಂತ. ಭೂಯಾನ್ ದೊಡ್ಡ ಸಂಶಯ ನಮಗೆ. ಏನಂತ ಹೇಳಿದ್ರೆ, ನೀವು ಹೇಳಿದ್ರಲ್ವಾ ಇಂದ್ರ ಸಭೆ ಅಂತ ಹೇಳುವಾಗ ನೀವೇನು ಹೇಳಿದ್ರಿ, ಎಲ್ಲ ಋಷಿಮುನಿಗಳು ಹರಿಶ್ಚಂದ್ರ ಭೂಪತಿ ಅಲ್ಲಿ ಇದ್ದಾನೆ ಅಂತ. ಹರಿಶ್ಚಂದ್ರ ಭೂಪತಿ ಮಾತ್ರ ಹೇಳಿದ್ರಿ. ಯಮಧರ್ಮ ಸಭೆಗೆ ಬರುವಾಗ ಎಲ್ಲ ರಾಜರುಗಳು, ನಿಮ್ಮ ತಂದೆ ಪಾಂಡುರಾಜ ಕೂಡ ಯಮನ ಧರ್ಮರಾಯನ ಸಭೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರಿ. ಹರಿಶ್ಚಂದ್ರ ರಾಜರು ಮಾತ್ರ ಇಂದ್ರ ಸಭೆಗೆ ಹೇಗೆ ಹೋದರು? ತತ್ರ, ನೀವು ಹೇಳಿದ್ರಲ್ಲಿ ಅಲ್ಲಿ, ತತ್ರ ಅಂದರೆ ಅಲ್ಲಿ ಅಂತ. ಅಲ್ಲಿ ಅಂದರೆ ಎಲ್ಲಿ? ನೀವಿಷ್ಟೆಲ್ಲ ಹೇಳಿದ್ರಲ್ವ ಅದರಲ್ಲಿ. ತತ್ರ ಮೇ ನನಗೆ ಸಂಶಯ ಭೂಯಾನ್ ದೊಡ್ಡ ಸಂಶಯ. ಏನಂತ ಹೇಳಿದರೆ ಭೂಯಾನ್ ಸಂಶಯ ದೊಡ್ಡ ಸಂಶಯ. ಹರಿಶ್ಚಂದ್ರ ನೃಪಃ ಅಂದರೆ ಹರಿಶ್ಚಂದ್ರ ಮಹಾರಾಜರು ಕಥಂ ಹೇಗೆ ಐಂದ್ರಂ ಸಭಾತಳಂ ಪ್ರಾಪ್ತಃ ಇಂದ್ರನ ಸಭೆ. ಐಂದ್ರಂ ಸಭಾತಳಂ ಅಂದರೆ ಇಂದ್ರನ ಸಭೆ. ತಳ ಅಂತ ಹೇಳಿದ್ರೆ ಸಭೆಯಲ್ಲಿ ಮೇಲಿರುವ ಜಾಗ ಅಂದರೆ ಇಂದ್ರನ ಸಭೆ ಅಂತ ಅರ್ಥ. ಸೊ ಐಂದ್ರಂ ಸಭಾತಳಂ ಇಂದ್ರನ ಸಭೆಯನ್ನು ಪ್ರಾಪ್ತಃ ಅವರು ಹೊಂದಿದ್ದಾರೆ. ಅಂದರೆ ಅವರೊಬ್ಬರದ್ದೇ ಹೆಸರು ಇಂದ್ರನ ಸಭೆಯಲ್ಲಿ ಇರೋದು. ಬೇರೆ ಎಲ್ಲ ರಾಜರುಗಳು ನಮ್ಮ ತಂದೆ ಪಾಂಡುರಾಜರು ಯಮಧರ್ಮರಾಯನ ಸಭೆಯಲ್ಲಿ ಅಂತ. ಅಂದರೆ ಪಾಂಡು ನ ಅಸ್ಮತ್ಪಿತ. ಹೇ ಮುನೆ, ಅಸ್ಮತ್ಪಿತ ನಮ್ಮ ತಂದೆ. ಎಲ್ಲರಿಗೂ ಎಲ್ಲ ಏನು ಕತೆ ಹೇಳುವಾಗಲೂ ನಮ್ಮ ತಂದೆದ್ದು ಎಲ್ಲಿ ಬಂದಿದೆ, ನಮ್ಮ ತಂದೆದ್ದು ಇದರಲ್ಲಿ ಉಂಟು. ಎಲ್ಲಿ? ಈಗ ಯಮಧರ್ಮನ ಸಭೆಯಲ್ಲಿ. ಮತ್ತು ಎಲ್ಲ ರಾಜರುಗಳು ಅಲ್ಲೇ ಇರುವುದಂತೆ. ಅಲ್ಲ, ಮತ್ತು ಒಬ್ಬರು ರಾಜರೊಬ್ಬರು ಮೇಲೆ ಇದ್ದಾರಲ್ಲ ಇಂದ್ರನ ಸಭೆಯಲ್ಲಿ. ಯಾರು? ಹರಿಶ್ಚಂದ್ರ ಮಹಾರಾಜರು, ನಮ್ಮದೇ ಕುಲದವರು. ಅರೆ, ಅವರೊಬ್ಬರು ಹೇಗೆ? ಹರಿಶ್ಚಂದ್ರ ನೃಪಃ ಹರಿಶ್ಚಂದ್ರ ಮಹಾರಾಜರು ಕಥಂ ಹೇಗೆ ಐಂದ್ರಂ ಸಭಾತಳಂ ಪ್ರಾಪ್ತಃ ಇಂದ್ರನ ಸಭೆಯನ್ನು ಸೇರಿದ್ದಾರೆ. ಮತ್ತು ಅಸ್ಮತ್ ಪಿತ ನಮ್ಮ ತಂದೆ ಪಾಂಡು ನ ಅವರು ಹೋಗಲಿಲ್ಲ ಅಲ್ಲಿಗೆ. ಅವರೆಲ್ಲ ಎಲ್ಲ ರಾಜರುಗಳ ಜೊತೆಗೆ ನಮ್ಮ ತಂದೆ ಪಾಂಡುರಾಜರು ಕೂಡ ಯಮಧರ್ಮನ ಸಭೆಯಲ್ಲೇ ಇದ್ದಾರೆ. ಅರೆ ನಾರದರೆ, ಇದರದ್ದೊಂದು ನಮಗೆ ರಹಸ್ಯ ಗೊತ್ತಾಗಲಿಲ್ಲ. ನಮ್ಮ ತಂದೆ ಕೂಡ ಯಾಕೆ ಹೋಗಲಿಲ್ಲ? ಹರಿಶ್ಚಂದ್ರ ಮಹಾರಾಜರು ಹೋದಲ್ಲಿಗೆ. ಬಾಕಿ ರಾಜರುಗಳದ್ದು ಇವರಿಗೆ ತಲೆಬಿಸಿಲ್ಲ. ಇವರಿಗೆ ಏನು ತಲೆಬಿಸಿ? ನಮ್ಮ ತಂದೆ ಯಾಕೆ ಹೋಗಲಿಲ್ಲ? 71ನೇ ಈ ಶ್ಲೋಕಕ್ಕೆ ಹೇಳ್ತಾರೆ ಏನಂತ ಹೇಳಿದ್ರೆ, ಈಗ ದೊಡ್ಡ ಒಂದು ಸಂದೇಹ, ಭೂಯಾನ್ ಸಂಶಯ. ನೀವು ಹೇಳಿದ್ರಲ್ಲಿ ತತ್ರ, ಹೇ ಮುನೆ ನಾರದರೆ, ಈಗ ಹರಿಶ್ಚಂದ್ರ ರಾಜರು ಹರಿಶ್ಚಂದ್ರ ನೃಪಃ ಅದು ಹೇಗೆ ಇಂದ್ರ ಸಭೆಯನ್ನು ಪಡೆದರು? ಕಥಂ ಐಂದ್ರಂ ಸಭಾತಳಂ ಪ್ರಾಪ್ತ. ಮತ್ತು ನಮ್ಮ ತಂದೆ ಅಸ್ಮತ್ ಪಿತ ಪಾಂಡು ನಮ್ಮ ಅಸ್ಮತ್ ಪಿತ ಪಾಂಡು ನಮ್ಮ ತಂದೆ ಪಾಂಡುರಾಜರು ಅವರು ಹೊಂದಲಿಲ್ಲ. ಅಂತ ಹೇಳಿದರೆ ಐಂದ್ರಂ ಸಭಾತಳಂ ಪ್ರಾಪ್ತಃ ಹರಿಶ್ಚಂದ್ರ ಮಹಾರಾಜರು ಪ್ರಾಪ್ತಃ ಅಲ್ಲಿ ಸೇರಿದ್ದಾರೆ, ನಮ್ಮ ತಂದೆ ಸೇರಲಿಲ್ಲ. ಯಾಕೆ? ಹೇಗೆ ಅದು? ನಮ್ಮ ತಂದೆ ಯಾಕೆ ಹೋಗಲಿಲ್ಲ ಇಂದ್ರನ ಸಭೆಗೆ? ಸಭೆಗಳ ವಿವರಗಳನ್ನೆಲ್ಲ ಸೂಕ್ಷ್ಮವಾಗಿ ಕೇಳಿದ ಧರ್ಮರಾಜ, ರಾಜರಲ್ಲಿ ಹರಿಶ್ಚಂದ್ರ ಮಹಾರಾಜರು ಒಬ್ಬರು ಮಾತ್ರ
ಇಂದ್ರ ಸಭೆಗೆ ಹೋಗಿದ್ದಾರೆ. ಇತರ ರಾಜರುಗಳು ಆಗಲಿ ಅವರ ಜೊತೆಗೆ ಪಾಂಡುರಾಜರು ಕೂಡ ಯಮಧರ್ಮ ಸಭೆಯಲ್ಲಿ ಮಾತ್ರ ಇದ್ದಾರೆ, ಇಂದ್ರ ಸಭೆಗೆ ಹೋಗಲಿಲ್ಲ. ಇದು ಯಾಕೆ ಅಂತ ನಾರದರಿಂದ ಕಾರಣವನ್ನು ತಿಳಿಯ ಬಯಸಿದರು ಯುಧಿಷ್ಠಿರ ಮಹಾರಾಜ. ಯುಧಿಷ್ಠಿರ ಮಹಾರಾಜ ಕೇಳ್ತಾರೆ, ನಾರದರೆ ಇದೊಂದು ದೊಡ್ಡ ನಮಗೆ ತಲೆ ಬಿಸಿ ಆಗ್ತಾ ಇದೆಲ್ಲ, ಸಂದೇಹ ಹುಟ್ಟಿತು, ದೊಡ್ಡ ಸಂದೇಹ. ನಮ್ಮ ತಂದೆ ಯಾಕೆ ಹೋಗಲಿಲ್ಲ, ಅವರು ಹೇಗೆ ಹೋದರು? ಹರಿಶ್ಚಂದ್ರನು ಹರಿಶ್ಚಂದ್ರ ಮಹಾರಾಜರು ಕೂಡ ಬಾಕಿದ್ದವರಂತೆ ರಾಜರಲ್ವ, ಅವರು ಸಹ ಅವರೊಬ್ಬರಿಗೆ ಮಾತ್ರ ಇಂದ್ರ ಸಭೆಗೆ ಹೇಗೆ ತೆರಳಿದರು? ಆಯಿತು, ನಮ್ಮ ತಂದೆ ಪಾಂಡುರಾಜರು ಏತಕ್ಕೆ ಅಲ್ಲಿ ತೆರಳಲಿಲ್ಲ ಎಂಬುದು ಯುಧಿಷ್ಠಿರನ ಪ್ರಶ್ನೆ. ನೆಕ್ಸ್ಟ್ ಶ್ಲೋಕ ಬೈಲಾರೆ. ಇತ್ಯುಕ್ತೋ ನಾರದ ಪ್ರಾಹ ರಾಜಸೂಯ ಕೃತೋನ್ನತಿಂ ಹರಿಶ್ಚಂದ್ರಸ್ಯ ತಾಂ ದೃಷ್ಟ್ವಾ ಪಿತಾ ಮಾಂ ಪ್ರಾಹ ಪಾಂಡವಃ ಸ್ಥಿತಸ್ತ್ವಾಮವದತ್ ಪಾಂಡು ರಾಮದ್ವಯಸುದೈವತೆ. 72ನೇ ಶ್ಲೋಕ. ತನ್ನಲ್ಲಿರತಕ್ಕಂತಹ ಸಂಶಯವನ್ನು ಅನುಭವಿಸಿದ ಧರ್ಮರಾಜನನ್ನು ಕುರಿತು ನಾರದನು ಹೇಳ್ತಾರೆ, ಏನೋ ಧರ್ಮರಾಜನೇ, ನಿನ್ನ ತಂದೆಯಾದ ಪಾಂಡು ಚಕ್ರವರ್ತಿಯು ಹರಿಶ್ಚಂದ್ರನಿಗೆ ರಾಜಸೂಯ ಯಾಗದಿಂದ ಮಾಡಲ್ಪಟ್ಟ ಇಂದ್ರಲೋಕ ಪ್ರಾಪ್ತಿರೂಪವಾದ ಉನ್ನತಿಯನ್ನು ನೋಡಿ ಪರಶುರಾಮ ಶ್ರೀರಾಮ ಇಬ್ಬರು ದೇವೋತ್ತಮರಿಂದ ಶೋಭಿಸುವ ಯಮಸಭೆಯಲ್ಲಿ ನನ್ನನ್ನು ಕುರಿತು ನಿನಗೆ ಈ ಮಾತನ್ನು ಹೇಳಿದನು. ಇತ್ಯುಕ್ತೋ ನಾರದ ಪ್ರಾಹ ರಾಜಸೂಯ ಕೃತೋನ್ನತಿಂ ಹರಿಶ್ಚಂದ್ರಸ್ಯ ತಾಂ ದೃಷ್ಟ್ವಾ ಪಿತಾ ಯಮಸಭಾತಳೆ ಪಿತಾ ಮಾಂ ಪ್ರಾಹ ಪಾಂಡವ. ಎರಡೆರಡು ಇದುಂಟು. ಮಾಂ ಪ್ರಾಹ ಪಾಂಡವ ಅಂತ ಒಂದು ಪಾಠ, ಇನ್ನೊಂದು ಪಾಠ ಹರಿಶ್ಚಂದ್ರಸ್ಯ ತಾಂ ದೃಷ್ಟ್ವಾ ಪಿತಾ ಯಮಸಭಾತಳೆ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ಸ್ಥಿತಸ್ತ್ವಾಂ ಅವದತ್ ಪಾಂಡು ರಾಮದ್ವಯಸುದೈವತೆ. ಇತ್ಯುಕ್ತೋ ನಾರದಃ. ಇತ್ಯುಕ್ತೋ ಯುಧಿಷ್ಠಿರ ಹೀಗೆ ಕೇಳಿದಾಗ, ಯುಧಿಷ್ಠಿರ ಹೀಗೆ ಕೇಳಿದ. ಏನಂತ ಕೇಳಿದ? ನಾರದರೆ, ನನಗೆ ಇದೊಂದು ದೊಡ್ಡ ಡೌಟ್ ಇದೆ, ಇದೊಂದು ನನಗೆ ಪರಿಹಾರ ಮಾಡಿ, ಈ ಡೌಟ್ ಒಂದು ಅಂತ ಕೇಳಿದರು. ಏನದು? ನಮ್ಮ ತಂದೆ ಯಾಕೆ ಹೋಗಲಿಲ್ಲ ಇಂದ್ರನ ಸಭೆಗೆ? ಇತ್ಯುಕ್ತೋ, ಈ ರೀತಿ ಯುಧಿಷ್ಠಿರ ಮಹಾರಾಜ ನಾರದರನ್ನು ಕೇಳಿದಾಗ, ಇತಿ ಉಕ್ತಃ ನಾರದಃ, ನಾರದ ಮುನಿಗಳು ಪ್ರಾಹ ಹೇಳಿದರು, ರಾಜಸೂಯ ಕೃತ ಉನ್ನತಿಂ. ಹರಿಶ್ಚಂದ್ರ ಮಹಾರಾಜರು ಅವರು ರಾಜಸೂಯ ಯಾಗ ಮಾಡಿದ್ದಾರೆ. ರಾಜಸೂಯ ಅಂದರೆ ರಾಜಸೂಯ ಯಾಗ, ಕೃತಃ ಮಾಡಿದ್ದಾರೆ, ಉನ್ನತಿಂ ಆದ್ದರಿಂದ ಅವರಿಗೊಬ್ಬರಿಗೆ ಪ್ರಮೋಷನು, ಉನ್ನತಿ. ಎಲ್ಲಿಗೆ? ಇಂದ್ರನ ಸಭೆಗೆ. ಉಳಿದ ಎಲ್ಲ ಮಹಾರಾಜರು, ನಿಮ್ಮ ತಂದೆ ಪಾಂಡುರಾಜರು ಇಲ್ಲೇ ಇದ್ದಾರೆ, ಅವರಿಗೆ ಪ್ರಮೋಷನ್ ಸಿಗಲಿಲ್ಲ. ಅಂದರೆ ನಿಮ್ಮ ತಂದೆ ರಾಜಸೂಯ ಯಾಗ ಮಾಡಲಿಲ್ಲ ಅಂತ ಕ್ಲಿಯರ್ ಅದು. ಹರಿಶ್ಚಂದ್ರಸ್ಯ ತಾಂ ದೃಷ್ಟ್ವಾ ಪಿತಾ ಯಮಸಭಾತಳೆ ಪಿತಾ ಮಾಂ ಪ್ರಾಹ ಪಾಂಡವ ಅಂತ ಅದರ ಬದಲಿಗೆ ಪಿತಾ ಯಮಸಭಾತಳೆ. ಈಗ ನಿಮ್ಮ ಪಿತಾ ಎಲ್ಲಿದ್ದಾರೆ? ಯಮಸಭಾತಳೆ. ಯಮಸಭಾತಳೆ ಅಂದರೆ ಯಮಧರ್ಮರ ರಾಜನ ಸಭೆಯಲ್ಲಿದ್ದಾರೆ. ಅವರಿಗೆ ಕಾಣ್ತಾ ಉಂಟು ಹರಿಶ್ಚಂದ್ರ ಮಹಾರಾಜರು ಎಲ್ಲಿದ್ದಾರೆ, ಓ ಅಲ್ಲಿ ಇಂದ್ರನ ಸಭೆಯಲ್ಲಿದ್ದಾರೆ ಅಂತ. ಅದನ್ನು ತಾಂ ದೃಷ್ಟ್ವಾ, ಅದನ್ನು ನೋಡಿ ಹೇಳ್ತಾರೆ. ಯಾರು? ಯಮಸಭಾತಳೆ ಯಾರು? ಪಿತಾ ನಿಮ್ಮ ತಂದೆ. ಹರಿಶ್ಚಂದ್ರಸ್ಯ ತಾಂ ದೃಷ್ಟ್ವ, ಹರಿಶ್ಚಂದ್ರ ಮಹಾರಾಜರು ಇಂದ್ರನ ಸಭೆಯಲ್ಲಿ ಇರುವುದನ್ನು ನೋಡಿ ಅವರು ಮೊದಲೇ ತಿಳ್ಕೊಂಡ್ಬಿಟ್ಟಿದ್ದಾರೆ, ಓ ಹರಿಶ್ಚಂದ್ರ ಮಹಾರಾಜ ಅಲ್ಲಿ ತಲುಪಿದ್ದಾರೆ. ಎಲ್ಲಿ? ಇಂದ್ರನ ಸಭೆ. ಯಾಕಂತ ಹೇಳಿದರೆ ಅವರು ರಾಜಸೂಯ ಯಾಗ ಮಾಡಿದ್ದಾರೆ, ಪಾಂಡುರಾಜನಿಗೆ ಗೊತ್ತಾಗಿದೆ. ಸೊ ರಾಜಸೂಯ ಕೃತ ಉನ್ನತಿಂ, ರಾಜಸೂಯ ಯಾಗ ಮಾಡಿದ್ರಿಂದ ಸಿಕ್ಕಿದ ಪ್ರಮೋಷನು ಅಂತೇಳಿದರೆ ಉಳಿದವರೆಲ್ಲ ಇಲ್ಲಿದ್ದರೆ ಅವರೊಬ್ಬರು ಇಂದ್ರನ ಸಭೆಗೆ ಹೋಗಿದ್ದಾರೆ. ಸೊ ಆದ್ದರಿಂದ ಸ್ಥಿತಃ ತ್ವಾಂ ಅವದತ್ ಅಂದರೆ ಈಗ ನಾರದ ಮುನಿಗಳನ್ನು ಕರೆದು ಹೇಳಿದರು. ಯಾರು? ಪಾಂಡುರಾಜರು. ಪಾಂಡು
ಅವದತ್ ಹೇಳಿದರು, ಸ್ಥಿತಃ ತ್ವಾಂ ಎಲ್ಲಿ ಯಮಸಭಾತಳೆ ಸ್ಥಿತಃ. ಓ, ನಾವಿಲ್ಲೇ ಇದ್ದೇವೆ, ಅವರು ಅಲ್ಲಿಗೆ ಹೋಗಿದ್ದಾರೆ, ಇದಕ್ಕೆ ಕಾರಣ ಈ ಥರ ಇದೆ. ನಾರದ ಮುನಿಗಳನ್ನು ಕರೆದು ಹೇಳ್ತಾರೆ, ಅವದತ್ ಹೇಳಿದರು, ಸ್ಥಿತಃ ಯಮಸಭಾದಳದಲ್ಲಿ ಧರ್ಮರಾಯನ ಸಭೆಯಲ್ಲೇ ಇರುವಂತಹ ಇವರು ಯಾರು, ಪಾಂಡುರಾಜರು, ತ್ವಾಂ ಅವದತ್ ಅಂತೇಳಿದರೆ ನಿಮಗೆ ಹೇಳಿ ಕಳಿಸಿದ್ದಾರೆ ನನ್ನ ಹತ್ತಿರ. ಸೊ ಈ ಯಮಸಭಾತಳೆ ಅಂತೇಳಿದರೆ ಯಮಧರ್ಮರಾಯನ ಸಭೆಯಲ್ಲಿ ಅವರು ಇಲ್ಲಿ ಇದ್ದಾರೆ ಅಂತ ಹೇಳಿದಲ್ವ, ಅಲ್ಲಿ ಯಾವ ದೇವರನ್ನು ಯಾವ ಭಗವಂತನ ಯಾವ ರೂಪವನ್ನು ಪೂಜಿಸು ಅಂತ ಹೇಳಿದ್ದು, ಅಲ್ಲಿ ಭಗವಂತ ಶ್ರೀರಾಮನ ರೂಪವನ್ನು ಪೂಜಿಸ್ತಾ ಇರುವಂಥ ಯಮಧರ್ಮರಾಯ ಮತ್ತು ಅಲ್ಲಿರುವಂಥ ಎಲ್ಲ ರಾಜರುಗಳು ಅಂತ ಹೇಳಿದ್ದು. ಈಗ ಹೇಳ್ತಾರೆ ಮಧ್ವಾಚಾರ್ಯರು, ಅಲ್ಲಿ ಹೇಳಿದ್ದು ಭಗವಾನ್ ರಾಮ ಅಂತ. ಭಗವಾನ್ ರಾಮ ಅಂತ ಹೇಳಿದ ಕೂಡಲೇ ನೀವೆಲ್ಲ ಏನು ತಿಳ್ಕೊಂಡಿದ್ದೀರಿ, ದಶರಥನ ಮಗ ರಾಮ, ಶ್ರೀರಾಮ ಅಂತ ಹೇಳಿದರೆ ನಮಗೆ ಅಂದರೆ ದಾಶರಥಿ ರಾಮ ಅಂತ. ಅದು ಹೇಗೆ ನೀವು ರಾಮ ಅಂತ ಹೇಳಿದ ಕೂಡಲೇ ದಾಶರಥಿ ಮಾತ್ರ ನೀವು ಲೆಕ್ಕಕ್ಕೆ ತಗೊಂಡಿದ್ದು? ಇಲ್ಲ, ಪರಶುರಾಮಾಚಾರ್ಯರು ಕೂಡ ಭಗವಂತನ ರೂಪ ಅಲ್ವಾ. ಆದ್ದರಿಂದ ರಾಮದ್ವಯ, ರಾಮ ಅಂತ ಹೇಳಿದ ಕೂಡ ಒಂದೇ ರಾಮ ಅಲ್ಲ, ಪರಶುರಾಮ ಮತ್ತು ಶ್ರೀರಾಮ ಅಂದರೆ ದಶರಥನ ಮಗ ಶ್ರೀರಾಮ ಮತ್ತು ಪರಶುರಾಮಾಚಾರ್ಯರು ಇಬ್ಬರೂ ಕೂಡ ಭಗವಂತನ ರೂಪಗಳು. ನಾನು ರಾಮ ಅಂತ ಹೇಳಿದ್ದು, ಒಂದೇ ರೂಪ ತಗೊಳ್ಬಾರ್ದು, ಎರಡು ತಗೊಳ್ಬೇಕು. ರಾಮದ್ವಯ ಎರಡು. ಹಾಗೆ ಕೃಷ್ಣ ಅಂತ ಹೇಳಿದ ಕೂಡಲೇ ಎರಡು ರೂಪ ತಗೊಳ್ಳೋದಲ್ವ ನೀವು, ಒಂದು ಯಾದವ ಕೃಷ್ಣ, ಇನ್ನೊಂದು ವಾಸಿಷ್ಠ ಕೃಷ್ಣ. ಹಾಗೆ ನೀವು ಯಾದವ ಕೃಷ್ಣ ತಗೊಂಡು ಸುಮ್ಮನೆ ಇರ್ತೀರಾ? ಇಲ್ಲಲ್ವ, ಕೃಷ್ಣ ಅಂತೇಳಿ ಎರಡೂ ರೂಪ ತಗೊಳ್ತೀರಲ್ವ. ಹಾಗೆ ರಾಮ ಅಂತೇಳಿದ ಕೂಡಲೇ ಯಾವುದು, ಈ ಯಮಧರ್ಮನ ಸಭೆಯಲ್ಲಿ ರಾಮನನ್ನು ಪೂಜಿಸ್ತಾರೆ ಯಮಧರ್ಮರಾಯನು ಮತ್ತು ಉಳಿದ ಎಲ್ಲರೂ ಅಂತ ಹೇಳಿದ್ದಕ್ಕೆ ನೀವು ಒಂದೇ ರಾಮ ತಗೊಳ್ಳೋದಲ್ಲ, ರಾಮದ್ವಯ. ಸುದೈವತೆ ಅಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ದೇವರು ಅಂತ ಪೂಜೆ ಮಾಡುವಂಥದ್ದು ಭಗವಂತನ ಎರಡೂ ರೂಪಗಳಿಗೂ ಕೂಡ ಎಲ್ಲಿ, ಈ ಯಮಧರ್ಮರಾಯನ ಸಭೆಯಲ್ಲಿ, ಅಂಥ ಧರ್ಮರಾಯನ ಸಭೆಯಲ್ಲಿ. ಅಂಥ ಸಭೆ ಅಂತ ಹೇಳಿದ್ರೇನು, ಭಗವಾನ್ ಶ್ರೀರಾಮ ಮತ್ತು ಭಗವಾನ್ ಪರಶುರಾಮ ಇಬ್ಬರಿಗೂ ಪೂಜೆ ಮಾಡುವಂತಹ ಆ ಯಮಧರ್ಮರಾಯನ ಸಭೆಯಲ್ಲಿ ಎಲ್ಲ ರಾಜರುಗಳ ಮಧ್ಯೆ ಇರುವಂತಹ ಪಾಂಡುರಾಜರು ನನ್ನನ್ನು ಕರೆದು ಹೇಳಿದರು, ನೋಡಿ ಅಲ್ಲಿ ಇಂದ್ರನ ಸಭೆಗೆ ಹೋಗಿದ್ದಾರೆ ನೋಡಿ. ಅವರು ಯಾರು? ಹರಿಶ್ಚಂದ್ರ ಮಹಾರಾಜರು. ಹೌದು, ಅವ್ರು ಯಾಕೆ ಹೋಗಿದ್ದು? ನಿಮಗೂ ಗೊತ್ತಾಗ್ಬಿಡತ್ತಾ ಏನಂತ ಹೇಳಿದ್ರೆ, ಅವರು ಹೋಗಿದ್ದು ರಾಜಸೂಯ ಯಾಗ ಮಾಡಿದ್ದಾರೆ, ಆದ್ದರಿಂದ ಅದಕ್ಕೆ ನಾನು ನಿಮ್ಮನ್ನು ಕರೆದದ್ದು. ಯಾಕೆ ಕರೆದದ್ದು ಅನ್ನುವಂಥದ್ದನ್ನು ಮುಂದಕ್ಕೆ ಹೇಳ್ತಾರೆ. ಈ 75 ಶ್ಲೋಕಕ್ಕೆ ಏನು ಹೇಳ್ತಾರೆ? ಇತ್ಯುಕ್ತೋ ನಾರದ ಪ್ರಾಹ. ಹೀಗೆ ಯುಧಿಷ್ಠಿರ ಕೇಳಿದಾಗ ಅವ್ರು ಯಾಕೆ ಅಲ್ಲಿಗೆ ಹೋಗಿದ್ದಾರೆ, ನಮ್ಮ ತಂದೆ ಯಾಕೆ ಹೋಗಲಿಲ್ಲ ಅಂತ ಕೇಳಿದಾಗ ನಾರದರು ಹೇಳ್ತಾರೆ, ಹರಿಶ್ಚಂದ್ರನದ್ದು ರಾಜಸೂಯ ಯಾಗದಿಂದಾಗಿ ಉಂಟಾದ ಹಿರಿಮೆ. ರಾಜಸೂಯ ಯಾಗದಿಂದ ಕೃತ ಅಂದರೆ ಆ ಯಾಗದಿಂದ ಆದ, ಅಂದರೆ ಆ ರಾಜಸೂಯ ಯಾಗ ಮಾಡಿದ್ದರಿಂದ ಆದ ಹಿರಿಮೆ, ಉನ್ನತಿ ಅವರಿಗೆ ಮೇಲಿನ ಲೋಕಕ್ಕೆ ಹೋಗುವಂತಹ ಭಾಗ್ಯ ಸಿಕ್ಕಿತು. ಯಾಕೆ ಅಂತ ಹೇಳಿದರೆ ರಾಜಸೂಯ ಯಾಗ ಮಾಡಿದ್ದಾರೆ ಅಂತ ಏನು ನಾರದರು ತಿಳಿಸಿ ಆಮೇಲೆ ಏನು ಹೇಳ್ತಾರೆ, ನಿಮ್ಮ ತಂದೆ ಎಲ್ಲಿದ್ದಾರೆ? 2 ರಾಮರೂಪಗಳು ಪೂಜಿತವಾಗುವ ರಾಮದ್ವಯ ಸುದೈವತೆ ಅಂದರೆ 2 ಭಗವಂತನ ರೂಪಗಳು, ಭಗವಾನ್ ಶ್ರೀರಾಮ ಮತ್ತು ಪರಶುರಾಮ, ಈ 2 ರೂಪಗಳು ಪೂಜೆಗೊಳ್ಳುತ್ತಿರುವಂತಹ ಎಲ್ಲಿ, ಯಮಧರ್ಮರಾಯನ ಸಭೆಯಲ್ಲಿ ಕುಳಿತಿರುವಂತಹ ಸ್ಥಿತಃ ಯಾರಿದ್ದಾರೆ? ಪಾಂಡುರಾಜರು. ತ್ವಾಮವದತ್ ನಿಮಗೆ ಹೇಳಿದ್ದಾರೆ. ಅಂದರೆ ಅವರಿರುವುದು ಯಮಧರ್ಮ ಸಭೆಯಲ್ಲಿ, ಯಾರು? ಪಾಂಡುರಾಜರು. ಮಕ್ಕಳಿರುವುದು ಇಂದ್ರಪ್ರಸ್ಥದಲ್ಲಿ, ಭೂಲೋಕದಲ್ಲಿ. ಹೇಗೆ ಹೇಳುವುದವರು? ನಾರದನ ಮೂಲಕ ನನಗೆ ಹೇಳಿದ್ದಾರೆ ನಿಮಗೆ ಹೇಳಲಿಕ್ಕೆ. ಏನಂತ ಮುಂದೆ ಬರ್ತದೆ. ಸೊ ಹೀಗೆ ನಿಮ್ಮ ತಂದೆಯಾದ ಪಾಂಡುರಾಜರು 2 ರಾಮರೂಪಗಳು ಪೂಜಿತವಾಗುವ ಯಮನ ಸಭೆಯಲ್ಲಿ ಕುಳಿತಿದ್ದು ಸ್ಥಿತಃ
ತ್ವಾಂ ಅವದತ್ ನಿಮ್ಮೆಲ್ಲರನ್ನು ಕುರಿತು ಹೇಳಿದ್ದಾರೆ. ಹೋಗಿ ಹೇಳಿ ನಾರದರೆ, ನೀವು ಹೇಗಿದ್ದರೂ ಹೋಗ್ತಾ ಇರ್ತೀರಲ್ವ, ನೆಕ್ಸ್ಟ್ ಇಂದ್ರಪ್ರಸ್ಥಕ್ಕೆ ಹೋದಾಗ ಈ ಮಾತನ್ನು ತಿಳಿಸಿ ಅಂತ ಹೇಳಿದ್ದಾರೆ ಅಂತ ನಾರದರು ಯುಧಿಷ್ಠಿರನಿಗೆ ಹೇಳ್ತಾರೆ. ಏನು ಹೇಳಿದರು ಅಂತ ನೋಡುವ ಮುಂದೆ. ಕರೋತು ರಾಜಸೂಯಂ ಮೇ ಪುತ್ರೋ ಜ್ಯೇಷ್ಠೋನುಜಾರ್ಜಿತಃ ಪಾಲಿತೋ ವಾಸುದೇವೇನ ಕಿಂ ತಸ್ಯ ಸಾಧ್ಯವತ್ರ ಹಿ. 73ನೇ ಶ್ಲೋಕ. ಅನುಜರಾದ ಭೀಮಾದಿಗಳಿಂದ ಪೂಜಿತನಾದ ಶ್ರೀಕೃಷ್ಣನಿಂದ ಪಾಲಿತನಾದ ಮೊದಲನೆಯವನಾದ ನನ್ನ ಮಗನು ರಾಜಸೂಯ ಯಾಗವನ್ನು ಮಾಡಲಿ, ಆತನಿಗೆ ಈ ವಿಷಯದಲ್ಲಿ ಅಸಾಧ್ಯವಾದದ್ದು ಯಾವುದು ಅಂತ ಪಾಂಡುರಾಗ ಹೇಳ್ತಾನಂತೆ ನಾರದನ ಉತ್ತರ. ಕರೋತು ರಾಜಸೂಯಂ ಮೇ ಪುತ್ರೋ ಜ್ಯೇಷ್ಠೋನುಜಾರ್ಚಿತಃ. ಅದಕ್ಕೆ ಇನ್ನೊಂದು ಪಾಠ ಯಾವುದು? ಜ್ಯೇಷ್ಠೋನುಚಾರ್ಚಿತಃ, ಅದಕ್ಕೆ ಅಜೇಯಾನುಚಾರ್ಚಿತಃ. ಜ್ಯೇಷ್ಠ ಅಂತ ಶಬ್ದಕ್ಕೆ ಅಜೇಯ ಅಂತ ಇನ್ನೊಂದು ಪಾಠಾಂತರ ಇದೆ. ಅಜೇಯ ಅಂತ ಇಟ್ಕೊಳ್ಳೋಣ ಬೇಕಾದರೆ. ಕರೋತು ರಾಜಸೂಯಂ ಮೇ ಪುತ್ರೋ ಅಜೇಯಾನುಜಾರ್ಚಿತಃ ಪಾಲಿತೋ ವಾಸುದೇವೇನ ಕಿಂ ತಸ್ಯ ಅಸಾಧ್ಯವತ್ರ ಹಿ. ಕರೋತು ರಾಜಸೂಯಂ ಮೇ ಪುತ್ರಃ ಮೇ ಪುತ್ರಾಃ. ನನ್ನ ಮಕ್ಕಳಿಗೆ ಹೋಗಿ ಹೇಳಿ ನಾರದ ಮುನಿಗಳೇ, ನನಗೂ ಅಲ್ಲಿಗೆ ಹೋಗಬೇಕು. ಎಲ್ಲಿಗೆ? ಇಂದ್ರನ ಸಭೆಗೆ. ನನ್ನನ್ನು ಇಂದ್ರನ ಸಭೆಗೆ ಹೋಗುವಾಗೆ ಮಾಡಲಿಕ್ಕೆ ಹೇಳಿ ನನ್ನ ಮಕ್ಕಳಿಗೆ. ಏನಂತ? ಕರೋತು ರಾಜಸೂಯಂ, ನನ್ನ ಮಕ್ಕಳು ಕೂಡ ರಾಜಸೂಯ ಯಾಗ ಮಾಡಲಿ. ಕರೋತು ಮಾಡಲಿ, ಮಾಡಬೇಕು, ಅವ್ರು ಮಾಡಬೇಕು. ಕರೋತು ಅವ್ರು ಮಾಡಬೇಕು, ಅವ್ರನ್ನ ಮಾಡಲಿಕ್ಕೆ ಹೇಳಿ ನೀವು ನಾರದ ಮುನಿಗಳೇ ಹೇಳಿ. ರಾಜಸೂಯ ಯಾಗ ಅಂತ ಹೇಳಿದರೆ ಎಷ್ಟು ದೊಡ್ಡ ಯಾಗ, ಎಷ್ಟು ಪುಣ್ಯ ತಂದು ಕೊಡ್ತದೆ. ಯಮಧರ್ಮನ ಸಭೆಯಲ್ಲಿ ನಾವೆಲ್ಲ ಇದ್ದೇವೆ. ಆ ಹರಿಶ್ಚಂದ್ರ ಮಹಾರಾಜ ರಾಜಸೂಯ ಯಾಗ ಮಾಡಿದ್ರಿಂದ ಅಲ್ಲಿಗೆ ಹೋಗಿಬಿಟ್ಟಿದ್ದಾನೆ ಇಂದ್ರನ ಸಭೆಗೆ. ನನಗೂ ಹೋಗಬೇಕಂತ ಆಸೆ ಆಗ್ತಾ ಇದೆ. ಯಾಕೆ ಅಂತೇಳಿದರೆ, ನನ್ನ ಮಕ್ಕಳಿಗೆ ಹೇಳಿ ರಾಜಸೂಯ ಯಾಗ ಮಾಡಲಿಕ್ಕೆ ಮೇ ಪುತ್ರೋ ರಾಜಸೂಯಂ ಕರೋತು. ಯಾಕೆ ಅಂತೇಳಿದರೆ ಅಜೇಯಾನುಜಾರ್ಚಿತ ಅಥವಾ ಜ್ಯೇಷ್ಠ ಅನುಜಾರ್ಚಿತ. ಅಂದರೆ ಜ್ಯೇಷ್ಠ ಅನುಜ, ಅಜೇಯ ಅನುಜ ಅಂತೇಳಿದರೆ ಯುಧಿಷ್ಠಿರನಿಗೆ ಏನು ಕಡಿಮೆ? ನನ್ನ ಮಗ ಯುಧಿಷ್ಠಿರನಿಗೆ ಏನು ಕಡಿಮೆ? ಅಜೇಯ ಅನುಜ. ಅನುಜ ಅನುಜ ಅಂತೇಳಿದರೆ ಅನುಸರಿಸಿ ಹುಟ್ಟಿದ ತಮ್ಮಂದಿರು. ಅಂದರೆ ಯುಧಿಷ್ಠಿರನಿಗೆ ಬಹಳ ಬಲಿಷ್ಠರಾದ, ಬಹಳ ಶ್ರೇಷ್ಠರಾದ, ಯಾರಿಂದಲೂ ಸೋಲಲ್ಪಡದ ತಮ್ಮಂದಿರಿದ್ದಾರೆ ಅನುಜ. ಯಾರು? ಭೀಮಾರ್ಜುನರು. ಅಂಥ ಭೀಮಾರ್ಜುನರು ಯಾರಿಗೆ ತಮ್ಮಂದಿರಾಗಿ ಇದ್ದಾರೋ ಅಂಥ ಅಣ್ಣನಿಗೆ ಏನು ಕಡಿಮೆ ಹೇಳಿ ನೀವು ನಾರದರೆ? ಧರ್ಮರಾಯನಿಗೆ ಏನು ಕಡಿಮೆ? ಅವನ ತಮ್ಮಂದಿರೋ ಒಬ್ಬ ಅರ್ಜುನ, ಒಬ್ಬ ಭೀಮ. ಈ ಭೀಮಾರ್ಜುನರನ್ನು ಜ್ಯೇಷ್ಠ ಅಂತೇಳಿದರೆ ತನ್ನಿಂದಲೂ ಶ್ರೇಷ್ಠರಾಗಿರುವ ಅಜೇಯ, ಅಜೇಯ ಜ್ಯೇಷ್ಠ ಅಥವಾ ಅಜೇಯ. ಸೊ ಜ್ಯೇಷ್ಠ ಅಂತೇಳಿದರೆ ಬಹಳ ಶ್ರೇಷ್ಠರು. ಯಾರು? ವಾಯುಪುತ್ರನ ಅವತಾರವಾದ ಭೀಮ, ಇಂದ್ರನ ಅವತಾರವಾದ ಅರ್ಜುನ. ಇವರು ಏನು ಇವರು ಯಾರಿಗೆ ತಮ್ಮಂದಿರಾಗಿದ್ದಾರೋ ಅಲ್ಲಿ ಯುಧಿಷ್ಠಿರನಿಗೆ ಏನು ಕಡಿಮೆ? ಅಣ್ಣನಾದ ಯುಧಿಷ್ಠಿರನಿಗೆ ಅನುಜ ಅರ್ಚಿತ ಸೇವೆ ಮಾಡ್ತಾ ಇದ್ದಾರೆ ಯುಧಿಷ್ಠಿರನದ್ದು. ಯಾರು? ಒಂದು ಕಡೆಯಲ್ಲಿ ಭೀಮಸೇನ ನಿಂತು ಸೇವೆ ಮಾಡ್ತಾನೆ, ಇನ್ನೊಂದು ಕಡೆಯಲ್ಲಿ ಅರ್ಜುನ ನಿಂತು ಸೇವೆ ಮಾಡ್ತಾನೆ. ಇಂಥ ಯುಧಿಷ್ಠಿರನಿಗೆ ಯಾವುದರಲ್ಲಿ ಕಡಿಮೆ? ಅಂದರೆ ಯೋಚನೆ ಮಾಡಿದರೆ ಸಾಕು, ರಾಜಸೂಯ ಯಾಗ ಮಾಡಬೇಕಂತ ಆಗಿಬಿಡ್ತದೆ. ಅಷ್ಟೇನೂ ಅಲ್ಲ ನಾರದರೆ, ಇನ್ನೂ ಇದೆ. ಏನು? ಪಾಲಿತೋ ವಾಸುದೇವೇನ. ವಾಸುದೇವ ಅಂದರೆ ಯಾರು? ಭಗವಂತ. ಸಾಕ್ಷಾತ್ ಭಗವಂತನಿಂದ ವಾಸುದೇವೇನ ಪಾಲಿತಃ. ಪಾಲಿತಃ ಅಂತೇಳಿದರೆ ರಕ್ಷಿಸಲ್ಪಟ್ಟಿದ್ದಾರೆ. ಭಗವಂತನೇ ಯಾರ ರಕ್ಷಣೆಗೆ ಇದ್ದಾನೋ, ಭಗವಂತನೇ ಯಾರನ್ನು ಇವರು ನನಗೆ ಅತ್ಯಂತ ಪ್ರಿಯ ಅಂತ ಇಂದ್ರಪ್ರಸ್ಥಕ್ಕೆ ಹೋದರೆ ತಿಂಗಳುಗಟ್ಟಲೆ ಅಲ್ಲೇ ಇದ್ದು ಬಿಡ್ತಾನೆ ಭಗವಂತ ಶ್ರೀಕೃಷ್ಣ.
ಅಂಥ ಯುಧಿಷ್ಠಿರ ಅವನಿಗೆ ಏನು ಕಡಿಮೆ ಹೇಳಿ? ಯಾರ ರಕ್ಷಣೆ, ಯಾರ ಒಂದು ಜವಾಬ್ದಾರಿ ಭಗವಂತ ವಾಸುದೇವ ತಾನೇ ತಗೊಂಡಿದ್ದಾನೋ, ಯಾರಿಗೆ ಭೀಮಾರ್ಜುನ ಅಂತೇಳಿರುವಂತಹ ತಮ್ಮಂದಿರು ಸೇವೆ ಮಾಡ್ತಾರೋ ಅಂತ ಮೇ ಪುತ್ರ, ನನ್ನ ಪುತ್ರ ಯುಧಿಷ್ಠಿರನಿಗೆ ಕಿಂ ತಸ್ಯ ಅಸಾಧ್ಯಂ, ತಸ್ಯ ಅಸಾಧ್ಯಂ ಕಿಂ ಅಂತ ಯುಧಿಷ್ಠಿರನಿಗೆ ತಸ್ಯ ಅವನ ಅಸಾಧ್ಯಂ ಕಿಂ ಅವನಿಗೆ ಅಸಾಧ್ಯವಾದುದು ಯಾವುದಿದೆ ಹೇಳಿ ನಾರದರೆ ಅಂದರೆ ನಾರದರು ಹೇಳ್ತಾರೆ ಖಂಡಿತ ಅವನಿಗೆ ಸಾಧ್ಯ ಇದೆ. ಯಾಕೆ? ಎರಡು ಪ್ರಬಲ ಕಾರಣ. ಒಂದು, ಭಗವಂತ ಶ್ರೀಕೃಷ್ಣನೇ ರಕ್ಷಣೆಗಿದ್ದಾನೆ. ಶ್ರೀಕೃಷ್ಣ ಮಾತ್ರ ಅಲ್ಲ, ಆ ಕಡೆಯಿಂದ ವಾಸಿಷ್ಠ ಕೃಷ್ಣರು ಇದ್ದಾರೆ. ಅವರು ಏನು ಸ್ವಲ್ಪ ಏನಾದರೂ ಅಲ್ಲಿ ಮಹಾಭಾರತದಲ್ಲಿ ಏನಾದರೂ ಸ್ವಲ್ಪ ಒಂದು ಇಂಪಾರ್ಟೆಂಟ್ ಇವೆಂಟ್ ಉಂಟು ಅಂತ ಹೇಳಿದರೆ ಅಲ್ಲಿ ಬಂದಾಯಿತು ವೇದವ್ಯಾಸರು, ಅಲ್ಲಿದ್ದಾರೆ ವೇದವ್ಯಾಸರು. ಸೊ ಹೀಗಿರುವಾಗ ವೇದವ್ಯಾಸರಿಂದಲೂ ಯಾದವ ಕೃಷ್ಣ ಭಗವಂತ ಶ್ರೀಕೃಷ್ಣನಿಂದಲೂ ಪಾಲಿತರಾದ ರಕ್ಷಿಸಲ್ಪಡುತ್ತಿರುವಂತಹ ಪಾಂಡವರು ಭೀಮಾರ್ಜುನರೇ ತಮ್ಮಂದಿರಾಗಿ ಸೇವೆ ಮಾಡ್ತಾ ಇರುವಂಥ ಯುಧಿಷ್ಠಿರ, ಇಂಥ ಪಾಂಡವರಿಗೆ, ಇಂಥ ನನ್ನ ಜ್ಯೇಷ್ಠ ಮಗನಾದ ಯುಧಿಷ್ಠಿರನಿಗೆ ಏನು ಕಡಿಮೆ ಹೇಳಿ? ಕಿಂ ತಸ್ಯ ಅಸಾಧ್ಯ, ಅವನಿಗೆ ಅಸಾಧ್ಯವಾದುದು ಯಾವುದಿದೆ? ಆದ್ದರಿಂದ ಖಂಡಿತ ಅವನು ಮನಸ್ಸು ಮಾಡಬೇಕು, ರಾಜಸೂಯ ಯಾಗ ಮಾಡಬೇಕು. ರಾಜಸೂಯ ಯಾಗ ಮಾಡಬೇಕಿದ್ರೆ ಭಗವಂತ ಶ್ರೀಕೃಷ್ಣನ ನೆನಪು ಪಾಂಡುರಾಜರಿಗೆ ಯಾಕಾಯಿತು ಅಂತ ಹೇಳಿದರೆ, ರಾಜಸೂಯ ಯಾಗ ಮಾಡುವಾಗ, ಅಶ್ವಮೇಧ ಯಾಗ ಮಾಡುವಾಗ ಕುದುರೆ ಬಿಡುವ ಥರನೇ ಇಲ್ಲಿ ಸಹ ಅಷ್ಟೂ ಜನ ರಾಜರುಗಳಲ್ಲಿ ಒಬ್ಬರದ್ದು ಕೂಡ ವಿರೋಧ ಇರಬಾರ್ದು. ಅದು ಪ್ರಶ್ನೆನೇ ಹಾಗೆ. ಯಾವುದಾದ್ರೂ ಒಬ್ಬ ರಾಜನ ವಿರೋಧ ಉಂಟು ಅಂತೇಳಿದರೆ ರಾಜಸೂಯ ಯಾಗ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಪಾಂಡವರಿಗೆ ಒಂದು ಕಡೆಯಲ್ಲಿ ಭೀಮಸೇನ, ಇನ್ನೊಂದು ಕಡೆಯಲ್ಲಿ ಅರ್ಜುನ, ಶ್ರೇಷ್ಠ ಧನುರ್ಧರ ಅರ್ಜುನ, ಶ್ರೇಷ್ಠ ಗದಾಧರ, ಶ್ರೇಷ್ಠ ಎಲ್ಲದರಲ್ಲಿಯೂ ಶ್ರೇಷ್ಠ, ಜ್ಞಾನದಲ್ಲಿಯೂ ಶ್ರೇಷ್ಠ, ಬಲದಲ್ಲಿಯೂ ಶ್ರೇಷ್ಠ, ಎಲ್ಲದಲ್ಲಿಯೂ ಶ್ರೇಷ್ಠನಾಗಿರುವಂತಹ ವಾಯುದೇವರ ಅವತಾರವಾದ ಭೀಮಸೇನ, ಇವರಿಬ್ಬರು ಇದ್ದರೂ ಪಾಂಡುರಾಜ ಕೂಡ ಲೆಕ್ಕಾಚಾರ ಆಗ್ತಾ ಇದ್ದಾನೆ ಅಲ್ಲಿ. ಮಗಧ ದೇಶದ ರಾಜ ಇದ್ದಾನಲ್ವಾ ಜರಾಸಂಧ, ಅವನು ಕಪ್ಪ ಕೊಡುವುದಿಲ್ಲ. ಆದ್ದರಿಂದ ಅವನು ಎಷ್ಟು ತನಕ ಜೀವಿತನಾಗಿ ಇರ್ತಾನೋ ಹೇಗೆ ಯುಧಿಷ್ಠಿರ ಮಾಡಲಿಕ್ಕಾಗತ್ತೆ ಯಾವುದು ರಾಜಸೂಯ ಯಾಗ ಅಂತ ಕೇಳಿದರೆ ಪಾಂಡುರಾಜ ಯೋಚನೆ ಮಾಡ್ತಾನೆ. ಅರೆ, ಭಗವಂತ ಶ್ರೀಕೃಷ್ಣನ ರಕ್ಷಣೆಯಲ್ಲಿರುವಂಥ ಪಾಂಡವರಿಗೆ ಜರಾಸಂಧ ಯಾವ ಲೆಕ್ಕ ಅಂತ ಅದನ್ನು ಮೊದಲೇ ಎಲ್ಲ ಲೆಕ್ಕ ಹಾಕಿ ಆಗಿದೆ. ಅದಕ್ಕೆ ಎಲ್ಲ ಲೆಕ್ಕ ಹಾಕಿ ಹೇಳ್ತಾ ಇದ್ದಾರೆ ನಾರದರಿಗೆ ಏನಂತ, ಭೀಮಸೇನ ಮತ್ತು ಅರ್ಜುನನಿಂದ ಅಂದರೆ ಅತ್ಯಂತ ಶ್ರೇಷ್ಠರಾದ ತಮ್ಮಂದಿರು ಅನುಜರಿಂದ ಅರ್ಚಿತ ಪೂಜೆಗೊಳ್ಳಲ್ಪಡುತ್ತಿರುವಂಥ ಯುಧಿಷ್ಠಿರ, ಇನ್ನೊಂದು ಕಡೆಯಿಂದ ಭಗವಂತ ಶ್ರೀಕೃಷ್ಣನಿಂದಲೇ ರಕ್ಷಿಸಲ್ಪಡ್ತಾ ಇರುವಂತಹ ಈ ಯುಧಿಷ್ಠಿರನಿಗೆ ಕಿಂ ಅಸಾಧ್ಯಂ, ಯಾವುದಾದ್ರೂ ಅಸಾಧ್ಯ ಅಂತ ಇದೆಯಾ? ಕಿಂ ತಸ್ಯ ಅವನಿಗೆ ಕಿಂ ತಸ್ಯ ಅಸಾಧ್ಯ, ಯಾವುದಾದ್ರೂ ಅಸಾಧ್ಯ ಇದೆಯಾ? ಇಲ್ಲಲ್ವಾ ಅಂತ ನಾರದರಿಗೆ ಹೇಳಿಬಿಟ್ಟು, ನಾರದರೆ ಹೋಗಿ ಹೇಳಿ ನನ್ನ ಮಕ್ಕಳಿಗೆ ಹೇಳಿ, ಅಥವಾ ನನ್ನ ಮಗ ಯುಧಿಷ್ಠಿರನಿಗೆ ಹೇಳಿ, ಇಷ್ಟೆಲ್ಲ ಅಂತೇಳಿದರೆ ಇಂತಹ ಒಂದು ಸೌಭಾಗ್ಯ ಯುಧಿಷ್ಠಿರನದ್ದಾಗಿದೆ. ಯಾಕಂದರೆ ಒಂದು ಕಡೆಯಲ್ಲಿ ಭೀಮಸೇನ, ಒಂದು ಕಡೆಯಲ್ಲಿ ಅರ್ಜುನ, ಎಂಥ ಶ್ರೇಷ್ಠ ತಮ್ಮಂದಿರು, ಎಂಥ ಬಲಿಷ್ಠ, ಎಂಥ ಪರಾಕ್ರಮಿಗಳಾದ, ಎಂತಹ ಒಳ್ಳೆ ಗುಣ ಇರುವಂಥ ತಮ್ಮಂದಿರು, ಇನ್ನೊಂದು ಕಡೆಯಲ್ಲಿ ಭಗವಂತನದ್ದೇ ರಕ್ಷಣೆ. ಅಂಥ ಯುಧಿಷ್ಠಿರನಿಗೆ ಯಾವುದು ಕಡಿಮೆ ಇದೆ? ಅವರಿಗೆ ಹೇಳಿ ರಾಜಸೂಯ ಯಾಗ ಮಾಡಲಿಕ್ಕೆ ನನಗೆ ಕೂಡ ಅಲ್ಲಿಗೆ ಹೋಗಬೇಕು, ಇಂದ್ರನ ಸಭೆಗೆ ಹೋಗಬೇಕು ಅಂತ ನಾರದರಿಗೆ ಹೇಳಿದರು ಪಾಂಡುರಾಜ. ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಕರೋತು ರಾಜಸೂಯಂ, ನನ್ನ ಜ್ಯೇಷ್ಠ ಪುತ್ರನಾದ ಧರ್ಮರಾಜ. ಸೊ ಜ್ಯೇಷ್ಠ ಅಲ್ಲಿ ಪುತ್ರೋ ಜ್ಯೇಷ್ಠೋ ಹಾಗೆ ಸಹ ಉಂಟು. ಪುತ್ರೋ ಜ್ಯೇಷ್ಠೋ ಅಂತ ಹೇಳಿದರೆ ನನ್ನ ಜ್ಯೇಷ್ಠ ಪುತ್ರ, ಮೇ ಪುತ್ರೋ ಜ್ಯೇಷ್ಠೋ. ಸೊ ನನ್ನ ಜ್ಯೇಷ್ಠ ಪುತ್ರನಾದ ಯುಧಿಷ್ಠಿರ ಅಂತ ಒಂದು ಪಾಠ. ಇನ್ನೊಂದು ಪಾಠ ಮೇ ಪುತ್ರೋ ಅಂದರೆ ನನ್ನ ಪುತ್ರ ಅಜೇಯ ಅನುಜಾರ್ಚಿತ,
ಅಜೇಯರಾದ ಯಾರಿಂದಲೂ ಸೋಲಲ್ಪಡದೇ ಇರುವಂತಹ ಅತ್ಯಂತ ಶ್ರೇಷ್ಠರಾದ ಭೀಮಾರ್ಜುನರಿಂದ ಸೇವಿಸಲ್ಪಡುತ್ತಾ ಇರುವಂತಹ. ಸೊ ಈ ರೀತಿ ಎರಡು ರೀತಿಯಲ್ಲಿ ಕರೆಕ್ಟ್. ಸೊ ನನ್ನ ಜ್ಯೇಷ್ಠ ಪುತ್ರನಾದ ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡಲಿ, ರಾಜಸೂಯಂ ಕರೋತು. ಅವನಿಗೆ ತಮ್ಮಂದಿರು ಆರಾಧಕರು 2 ಜನ ಇದ್ದಾರೆ. ಅಂದರೆ ಯಾವುದು ಅತ್ಯಂತ ಶ್ರೇಷ್ಠರಾದ ಯಾರಿಂದಲೂ ಸೋಲಲ್ಪಡದೇ ಇರುವಂಥ ಅಜೇಯರಾದ ತಮ್ಮಂದಿರು ಆರಾಧಕರು ಅರ್ಚಿತ, ಅವರಿಂದ ಸೇವೆಗೊಳ್ಳಲ್ಪಡುತ್ತಾ ಇದ್ದಾನೆ. ಯಾರು? ಯುಧಿಷ್ಠಿರ. ಆಮೇಲಿಂದ ಭಗವಂತ ಕೃಷ್ಣನೇ ಪಾಲಿಸ್ತಾ ಇದ್ದಾನೆ ಅವರನ್ನು ಅಂತೇಳಿ, ರಕ್ಷಣೆ ಮಾಡ್ತಾ ಇದ್ದಾನೆ ಪಾಂಡವರನ್ನು. ಅಂತ ಯುಧಿಷ್ಠಿರನಿಗೆ ಅಸಾಧ್ಯವಾದದ್ದು ತಸ್ಯ ಅಸಾಧ್ಯ ಕಿಂ, ಏನಿದೆ? ಕಿಂ, ಇನ್ನೇನಿದೆ ಅತ್ರ, ಅಲ್ಲಿ ಇಂದ್ರಪ್ರಸ್ಥದಲ್ಲಿ ಅಂತ. ಸೊ ಹೀಗೆ ಭೀಮಾರ್ಜುನರಂತಹ ಅತ್ಯಂತ ಅಜೇಯರಾದ ಯಾರಿಂದಲೂ ಸೋಲಲ್ಪಡದೇ ಇರುವಂತಹ ಅತ್ಯಂತ ಸುಗುಣಗಳನ್ನು ಹೊಂದಿರುವಂತಹ ಶ್ರೇಷ್ಠರಾದ ತಮ್ಮಂದಿರಿಂದ ಸೇವಿಸಲ್ಪಡ್ತಿರುವಂಥ ನನ್ನ ಜ್ಯೇಷ್ಠ ಪುತ್ರ, ಜ್ಯೇಷ್ಠ ಪುತ್ರ ಯಾರು? ಯುಧಿಷ್ಠಿರ. ಸೊ ಅವನಿಗೆ ಭಗವಂತನ ಕೃಷ್ಣನದ್ದೇ ರಕ್ಷಣೆ ಇರುವಂಥ ಈ ಪಾಂಡವರಿಗೆ ರಾಜಸೂಯ ಮಾಡುವಂಥದ್ದು ಕಾರ್ಯ ಸರ್ವತಾ ಏನು ಅಶಕ್ಯ ಅಲ್ಲ, ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬ ಅರ್ಥದಲ್ಲಿ ಪಾಂಡವರಾಜರು ನಾರದರಿಗೆ ಹೇಳಿ ಕಳಿಸಿದ್ದಾರೆ. ನಿಮ್ಮ ತಂದೆ ನನಗೆ ಈ ರೀತಿ ಹೇಳಿದ್ದಾರೆ ಅಂತ ನಾರದರು ಪಾಂಡವರಿಗೆ ಹೇಳಿದರು ಅಂತ ಹೇಳುವಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.